Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare ಸೊ ಇಸ್ಕಾನ್ ಬಳ್ಳಾರಿ ಕಪ್ಪಗಲ್ ರೋಡ್ ಇಸ್ಕಾನ್ ಬ್ಯಾಂಗ್ಳೂರ್ ಬ್ರ್ಯಾಂಚ್. ಸೊ ಬಳ್ಳಾರಿಯಲ್ಲಿ ನಡೆದಿರುವ ಶ್ರೀ ಶ್ರೀ ನಿತಾಯ್ ಗೌರಾಂಗ ಶೋಭಯಾತ್ರಾ ಮಹೋತ್ಸವ 4ನೇ ವಾರ್ಷಿಕೋತ್ಸವ. ಸೊ ಈ ವರ್ಷವೂ ಶ್ರೀ ಶ್ರೀ ನಿತಾಯ್ ಗೌರಾಂಗ ವಾರ್ಷಿಕೋತ್ಸವದಲ್ಲಿ 100 ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನಾವು ಬಿ ಡಿ ಎ ಕಾಂಪ್ಲೆಕ್ಸಿಂದ ಬ್ಯಾಂಗ್ಳೂರು ರೋಡ್, ಆಮೇಲೆ ಮೋತಿ ಸರ್ಕಲ್, ಆಮೇಲೆ ರಾಯಲ್ ಸರ್ಕಲ್, ದುರ್ಗಮ್ಮ ಸರ್ಕಲ್, ದೆನ್ ಕಪ್ಪಗಲ್ ರೋಡು ಇಸ್ಕಾನ್ ದೇವಸ್ಥಾನಕ್ಕೆ ತಲುಪಿಸ್ತಾ ಇದ್ದೀವಿ ಅವಾಗ. ಸೊ ಇದು ನಮ್ಮ ಕಾರ್ಯಕ್ರಮ ಇವತ್ತು. ಮತ್ತು ಈ ಪ್ರೊಸೆಷನ್ ಅಂದರೆ ಈ ಕಾರ್ಯಕ್ರಮದಲ್ಲಿ 1000 ಜನ ಪ್ರಸಾದ ವಿತರಣೆ ಮಾಡಿದ್ದೀವಿ ನಮ್ಮ ಅಕ್ಷಯ ಪಾತ್ರದಿಂದ ಇಸ್ಕಾನ್ ಬಳ್ಳಾರಿಯಿಂದ. ಹರೇ ಕೃಷ್ಣ. Krishna Hare 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 Ram 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 Hare Hare Krishna 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 Hare 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 Ram 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 Hare Krishna 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 Hare 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 Ram Krishna
ಹರೇ ಕೃಷ್ಣ. ನಾನು ಇಸ್ಕಾನ್ ಬಳ್ಳಾರಿ ದೇವಸ್ಥಾನದ ಜನರಲ್ ಮ್ಯಾನೇಜರ್. ನಾನು ಕಳೆದ 18 ವರ್ಷದಿಂದ ಈ ಇಸ್ಕಾನ್ ಬೆಂಗಳೂರಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೆ. ಇವಾಗ ನಾನು ಇದು ಜನರಲ್ ಮ್ಯಾನೇಜರ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಶೋಭಾಯಾತ್ರೆಯನ್ನು, ನಿತಾಯ ಗೌರಾಂಗ್ ಶೋಭಾಯಾತ್ರೆಯನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಸೊ ನಾವು ಅಲ್ಲೆಲ್ಲನೂ ಜಸ್ಟು ಸಿಟಿಯಲ್ಲಿ ತಿರುಗಾಡ್ಕೊಂಡು ಬಂದು ಕನಿಷ್ಠ 8,000 ಜನಕ್ಕೆ ನಾವು ದೊಣ್ಣೆ ಪ್ರಸಾದವನ್ನು ಹಂಚಿದ್ವಿ. ಮತ್ತು ಇಲ್ಲಿ ಇಸ್ಕಾನ್ ತಲುಪಿದ ಮೇಲೆ 1,500 ಜನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲರೂ ಹರಿನಾಮ ಸಂಕೀರ್ತನೆಯನ್ನು ವೈಭವೋಪೇತವಾಗಿ ಜಪ ಮಾಡಿ ಭಗವಂತನನ್ನು ನೃತ್ಯದ ಮೂಲಕ ಅವನನ್ನು ಶೃಂಗಾರಗೊಳಿಸಿ ಅಲಂಕಾರ ಮಾಡಿ ಜಸ್ಟ್ ಅವನ ಸೇವೆ ತಗೊಂಡ್ರು ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಜನ ಆನಂದಿತರಾಗಿ ಬಳ್ಳಾರಿಯಲ್ಲಿ ತುಂಬ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ತುಂಬ ಅತೀವ ಸಂತೋಷ ಆಗುತ್ತೆ. ಎಲ್ಲರೂ ಹರಿನಾಮ ಸಂಕೀರ್ತನೆ ಸ್ವೀಕಾರ ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ನಮ್ಮ ಇಸ್ಕಾನ್ ಬೆಂಗಳೂರು ದೇವಸ್ಥಾನದ ಬ್ರ್ಯಾಂಚಿಂದ ಈ ತೋರಣಗಲ್ಲಲ್ಲಿ ನಾವು ಅಕ್ಷಯ ಪಾತ್ರೆಯನ್ನು ಮಾಡಿದ್ದೀವಿ. ಅಕ್ಷಯ ಪಾತ್ರೆ ಇವತ್ತು ಕಳೆದ 2008ರಿಂದ ನಾವು ಗೌರ್ಮೆಂಟ್ ಸ್ಕೂಲ್ಗೆ ನಾವು ಅನ್ನದಾನವನ್ನು ಮಾಡ್ತಾಯಿದ್ದೀವಿ. ಅಕ್ಷಯ ಪಾತ್ರೆ ವತಿಯಿಂದ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಾತ್ರ 1,20,000 ಮಕ್ಕಳು, ಸುಮಾರು 1,20,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಅನ್ನದಾನವನ್ನು ಮಾಡ್ತಾಯಿದ್ದೀವಿ. ಸೊ ಅವರು ಕೂಡ ಎಲ್ಲರೂ ಭಾಗಿಯಾಗಿದ್ದರು. ಸೊ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ನಮ್ಮ ಇಸ್ಕಾನ್ ಪ್ರಭುಪಾದರು ಏನು ಹೇಳಿದಾರೋ, ಶೀಲ ಪ್ರಭುಪಾದ ಇಸ್ಕಾನ್ ಪ್ರಭುಪಾದರು ಏನು ಹೇಳಿದಾರೋ ಅದನ್ನು ನಾವು ಮಾಡ್ತಾಯಿದ್ವಿ, ಅನ್ನದಾನವನ್ನು. ಸೊ ಅದಕ್ಕೋಸ್ಕರ ಈ ಅಕ್ಷಯ ಪಾತ್ರ ಈ ಇಸ್ಕಾನ್ ಎಲ್ಲಿದೆಯೋ ಅಲ್ಲಿ 10 ಮೈಲಿ ಒಳಗೂ ಯಾವುದೋ ಹಸಿದ ಹೊಟ್ಟೆಯಿಂದ ಇರಬಾರ್ದು ಅಂತ ಅವರ ಉದ್ದೇಶವಾಗಿತ್ತು. ಅದನ್ನು ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಅದೇ ರೀತಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 1,00,000 ಮೇಲೆಗಡೆ ಆಗಲೇ ಅನ್ನದಾನ ಆಗ್ತಾಯಿದೆ. ಅದಕ್ಕೋಸ್ಕರ ಬಳ್ಳಾರಿಯಲ್ಲಿ ನಾವು ಇಸ್ಕಾನ್ ಪ್ರೀಚಿಂಗ್ ಬೋಧನೆಯನ್ನು ನಾವೊಂದು ಶಾಖೆಯನ್ನು ಇನ್ನು ಸದ್ಯದಲ್ಲೇ ಓಪನ್ ಮಾಡಲಿದ್ದೇವೆ. ಅದು ಈ ಉದ್ದೇಶ. ಏಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಅವ್ರಿಗೊಂದು ಅವಕಾಶನ ಕೊಡಲಿಕ್ಕಾಗಿ ಹರಿನಾಮ ಸಂಕೀರ್ತನೆಯನ್ನು ಮಾಡಲಿಕ್ಕೋಸ್ಕರ, ಜನರ ಆಧ್ಯಾತ್ಮಿಕ ಬೋಧನೆ ಅವೇರ್ನೆಸ್ ತರಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಯಾವ ಥರ ಟೈಮಿಂಗ್ ಇರುತ್ತೆ ಪೂಜೆಗಳು? ಇಲ್ಲಿ ನೋಡಿ, ಪ್ರತಿದಿನ ಇವಾಗ ಜನ್ಮಾಷ್ಟಮಿಯಿಂದ ಎವ್ರಿಡೇ ಓಪನ್ ಆಗ್ತಾ ಇದೆ. ಬೆಳಿಗ್ಗೆ ನಾವು 5 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಮುಗಿದ ನಂತರ 5:40ರಿಂದ 7:30ವರೆಗೂ ಜಪಯಜ್ಞ ಇರುತ್ತೆ. ಜಪ ಮಾಡೋದು. ಕೊನೆಗೆ 7:30ರಿಂದ ದರ್ಶನಾರ್ತಿ ಶೃಂಗಾರ ಆರತಿ ಇರುತ್ತೆ. ಶೃಂಗಾರ ಆರತಿ ಹಾಗೆ ಕಂಟಿನ್ಯೂ ಆಗಿದ್ದು ಅಪ್ ಟು 12 ಗಂಟೆವರೆಗೂ ಇರುತ್ತೆ. ತದನಂತರ 4:15ರಿಂದ ಅಪ್ ಟು 8 ಗಂಟೆವರೆಗೂ ರಾತ್ರಿ ದರ್ಶನ ಬರುತ್ತೆ. ಪ್ರತಿಯೊಬ್ಬ ಬಂದವರಿಗೂ ಕೂಡ ಪ್ರಸಾದ ವಿತರಣೆ ಇರುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಈಶ್ವರ ಪುರಿದಾಸ್. ಥ್ಯಾಂಕ್ ಯು. ಹರೇ ಕೃಷ್ಣ.